ವೆಲ್ಕಮ್ ಬ್ಯಾಕ್. ಕರ್ನಾಟಕ ಹಾಗೂ ಕೇರಳದ ನಡುವೆ ಕೋಗಿಲು ಲೇಔಟ್ ವಾರ್ ನಡೀತಾನೇ ಇದೆ. ತನ್ನದಲ್ಲದ ವಿಷಯಕ್ಕೆ ಸಿಎಂ ಪಿಣರಾಯಿ ವಿಜಯನ್ ಮೂಗು ತೋರಿಸಿದ್ರು. ಇನ್ನು ಈ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೇರಳಕ್ಕೆ ಹೋಗ್ತಾ ಇದ್ದು ಅಲ್ಲೇ ತಿರುಗೇಟು ಕೊಡ್ತಾರ ಅನ್ನೋ ಕುತೂಹಲ ಮೂಡ್ತಾ ಇದೆ. ಸ್ಟೋರಿ ಕೋಗಿಲು ಒತ್ತುವರಿ ತೆರವಿಗೆ ಕೇರಳ ತಗಾದೆ. ಕೇರಳ ಸಿಎಂಗೆ ಕೌಂಟರ್ ಕೊಡ್ತಾರ ಸಿದ್ದರಾಮಯ್ಯ. ಬೆಂಗಳೂರಿನ ಕೋಗಿಲು ಲೇಔಟ್ನ ಒತ್ತುವರಿ ತೆರವು ದೇಶಾದ್ಯಂತ ಸದ್ದು ಮಾಡುತ್ತಿದೆ. ಕೋಗಿಲು ಬಡಾವಣೆಯ ಅನಧಿಕೃತ ಶೆಡ್ ತೆರವು ಪ್ರಕರಣವು ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಸಿಪಿಐ ನಡುವೆ ರಾಜಕೀಯ ಸಮರಕ್ಕೆ ವೇದಿಕೆಯಾಗಿದೆ. ಕೇರಳ ತನ್ನ ಪಾಡಿಗೆ ಸುಮ್ಮನೆ ಇರುವ ಬದಲು ನಮ್ಮ ರಾಜ್ಯದ ವಿಚಾರದಲ್ಲಿ ಮೂಗು ತೂರಿಸುತ್ತಿದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಬುಲ್ಡೋಸರ್ ನೀತಿಯನ್ನ ಕರ್ನಾಟಕ ಸರ್ಕಾರ ಅನುಸರಿಸುತ್ತಿದೆ ಎಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಅದರ ಮರುದಿನವೇ ಕೇರಳ ಸಂಸದ ಶಾಸಕ ಕೋಗಿಲು ಲೇಔಟ್ಗೆ ವಿಸಿಟ್ ಕೂಡ ಮಾಡಿದ್ರು. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವಿಗೆ ಕೇರಳ ತಗಾದೆ ಕರ್ನಾಟಕ ಸರ್ಕಾರಕ್ಕೆ ಇರುಸು ಮುರುಸು ತಂದಿದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಕೈಗೊಂಡಿದ್ದು ತಿರುವನಂತಪುರದ ಶಿವಗಿರಿ ಮಠದ 93ನೇ ತೀರ್ಥೋದ್ಭವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ವಿಷಯ ಅದಲ್ಲ. ವಿಷಯ ಇರೋದು ಈ ಕಾರ್ಯಕ್ರಮದಲ್ಲಿ ಪಿಣರಾಯಿ ವಿಜಯನ್ಗೆ ಕೌಂಟರ್ ಕೊಡ್ತಾರಾ ಇಲ್ವಾ ಅನ್ನೋದು. ತಮ್ಮ ರಾಜ್ಯದಲ್ಲದ ವಿಚಾರಕ್ಕೆ ಕೇರಳ ತನ್ನ ರಾಜಕೀಯ ತಾಳವಾಗಿ ಬಳಸಿಕೊಳ್ಳುತ್ತಿದೆ. ಇದು ರಾಜ್ಯ ಕಾಂಗ್ರೆಸ್ ಕಣ್ಣು ಕೆಂಪಾಗಿಸಿದ್ದು ಇದಕ್ಕೆ ತಕ್ಕ ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆಯೂ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ಕೇರಳದಲ್ಲೇ ಕೇರಳ ಸಿಎಂಗೆ ಟಕ್ಕರ್ ಕೊಡ್ತಾರಾ ಇಲ್ಲ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ಸುಮ್ಮನೆ ರಾಜ್ಯಕ್ಕೆ ವಾಪಸ್ ಬರ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಹಾಗೂ ಕೇರಳದ ನಡುವೆ ಕೋಗಿಲು ಲೇಔಟ್ ವಾರ್ ನಡೀತಾನೇ ಇದೆ. ತನ್ನದಲ್ಲದ ವಿಷಯಕ್ಕೆ ಸಿಎಂ ಪಿಣರಾಯಿ ವಿಜಯನ್ ಮೂಗು ತೋರಿಸಿದ್ರು. ಇನ್ನು ಈ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೇರಳಕ್ಕೆ ಹೋಗ್ತಾ ಇದ್ದು ಅಲ್ಲೇ ತಿರುಗೇಟು ಕೊಡ್ತಾರ ಅನ್ನೋ ಕುತೂಹಲ ಮೂಡ್ತಾ ಇದೆ. ಸ್ಟೋರಿ ಕೋಗಿಲು ಒತ್ತುವರಿ ತೆರವಿಗೆ ಕೇರಳ ತಗಾದೆ. ಕೇರಳ ಸಿಎಂಗೆ ಕೌಂಟರ್ ಕೊಡ್ತಾರ ಸಿದ್ದರಾಮಯ್ಯ. ಬೆಂಗಳೂರಿನ ಕೋಗಿಲು ಲೇಔಟ್ನ ಒತ್ತುವರಿ ತೆರವು ದೇಶಾದ್ಯಂತ ಸದ್ದು ಮಾಡುತ್ತಿದೆ. ಕೋಗಿಲು ಬಡಾವಣೆಯ ಅನಧಿಕೃತ ಶೆಡ್ ತೆರವು ಪ್ರಕರಣವು ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಸಿಪಿಐ ನಡುವೆ ರಾಜಕೀಯ ಸಮರಕ್ಕೆ ವೇದಿಕೆಯಾಗಿದೆ. ಕೇರಳ ತನ್ನ ಪಾಡಿಗೆ ಸುಮ್ಮನೆ ಇರುವ ಬದಲು ನಮ್ಮ ರಾಜ್ಯದ ವಿಚಾರದಲ್ಲಿ ಮೂಗು ತೂರಿಸುತ್ತಿದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಬುಲ್ಡೋಸರ್ ನೀತಿಯನ್ನ ಕರ್ನಾಟಕ ಸರ್ಕಾರ ಅನುಸರಿಸುತ್ತಿದೆ ಎಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಅದರ ಮರುದಿನವೇ ಕೇರಳ ಸಂಸದ ಶಾಸಕ ಕೋಗಿಲು ಲೇಔಟ್ಗೆ ವಿಸಿಟ್ ಕೂಡ ಮಾಡಿದ್ರು. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವಿಗೆ ಕೇರಳ ತಗಾದೆ ಕರ್ನಾಟಕ ಸರ್ಕಾರಕ್ಕೆ ಇರುಸು ಮುರುಸು ತಂದಿದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಕೈಗೊಂಡಿದ್ದು ತಿರುವನಂತಪುರದ ಶಿವಗಿರಿ ಮಠದ 93ನೇ ತೀರ್ಥೋದ್ಭವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ವಿಷಯ ಅದಲ್ಲ. ವಿಷಯ ಇರೋದು ಈ ಕಾರ್ಯಕ್ರಮದಲ್ಲಿ ಪಿಣರಾಯಿ ವಿಜಯನ್ಗೆ ಕೌಂಟರ್ ಕೊಡ್ತಾರಾ ಇಲ್ವಾ ಅನ್ನೋದು. ತಮ್ಮ ರಾಜ್ಯದಲ್ಲದ ವಿಚಾರಕ್ಕೆ ಕೇರಳ ತನ್ನ ರಾಜಕೀಯ ತಾಳವಾಗಿ ಬಳಸಿಕೊಳ್ಳುತ್ತಿದೆ. ಇದು ರಾಜ್ಯ ಕಾಂಗ್ರೆಸ್ ಕಣ್ಣು ಕೆಂಪಾಗಿಸಿದ್ದು ಇದಕ್ಕೆ ತಕ್ಕ ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆಯೂ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ಕೇರಳದಲ್ಲೇ ಕೇರಳ ಸಿಎಂಗೆ ಟಕ್ಕರ್ ಕೊಡ್ತಾರಾ ಇಲ್ಲ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ಸುಮ್ಮನೆ ರಾಜ್ಯಕ್ಕೆ ವಾಪಸ್ ಬರ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ವೆಲ್ಕಮ್ ಬ್ಯಾಕ್.
ಕರ್ನಾಟಕ ಹಾಗೂ ಕೇರಳದ ನಡುವೆ ಕೋಗಿಲು ಲೇಔಟ್ ವಾರ್ ನಡೀತಾನೇ ಇದೆ. ತನ್ನದಲ್ಲದ ವಿಷಯಕ್ಕೆ ಸಿಎಂ ಪಿಣರಾಯಿ ವಿಜಯನ್ ಮೂಗು ತೋರಿಸಿದ್ರು. ಇನ್ನು ಈ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೇರಳಕ್ಕೆ ಹೋಗ್ತಾ ಇದ್ದು ಅಲ್ಲೇ ತಿರುಗೇಟು ಕೊಡ್ತಾರ ಅನ್ನೋ ಕುತೂಹಲ ಮೂಡ್ತಾ ಇದೆ. ಸ್ಟೋರಿ ಕೋಗಿಲು ಒತ್ತುವರಿ ತೆರವಿಗೆ ಕೇರಳ ತಗಾದೆ. ಕೇರಳ ಸಿಎಂಗೆ ಕೌಂಟರ್ ಕೊಡ್ತಾರ ಸಿದ್ದರಾಮಯ್ಯ. ಬೆಂಗಳೂರಿನ ಕೋಗಿಲು ಲೇಔಟ್ನ ಒತ್ತುವರಿ ತೆರವು ದೇಶಾದ್ಯಂತ ಸದ್ದು ಮಾಡುತ್ತಿದೆ. ಕೋಗಿಲು ಬಡಾವಣೆಯ ಅನಧಿಕೃತ ಶೆಡ್ ತೆರವು ಪ್ರಕರಣವು ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಸಿಪಿಐ ನಡುವೆ ರಾಜಕೀಯ ಸಮರಕ್ಕೆ ವೇದಿಕೆಯಾಗಿದೆ. ಕೇರಳ ತನ್ನ ಪಾಡಿಗೆ ಸುಮ್ಮನೆ ಇರುವ ಬದಲು ನಮ್ಮ ರಾಜ್ಯದ ವಿಚಾರದಲ್ಲಿ ಮೂಗು ತೂರಿಸುತ್ತಿದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಬುಲ್ಡೋಸರ್ ನೀತಿಯನ್ನ ಕರ್ನಾಟಕ ಸರ್ಕಾರ ಅನುಸರಿಸುತ್ತಿದೆ ಎಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಅದರ ಮರುದಿನವೇ ಕೇರಳ ಸಂಸದ ಶಾಸಕ ಕೋಗಿಲು ಲೇಔಟ್ಗೆ ವಿಸಿಟ್ ಕೂಡ ಮಾಡಿದ್ರು. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವಿಗೆ ಕೇರಳ ತಗಾದೆ ಕರ್ನಾಟಕ ಸರ್ಕಾರಕ್ಕೆ ಇರುಸು ಮುರುಸು ತಂದಿದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಕೈಗೊಂಡಿದ್ದು ತಿರುವನಂತಪುರದ ಶಿವಗಿರಿ ಮಠದ 93ನೇ ತೀರ್ಥೋದ್ಭವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ವಿಷಯ ಅದಲ್ಲ. ವಿಷಯ ಇರೋದು ಈ ಕಾರ್ಯಕ್ರಮದಲ್ಲಿ ಪಿಣರಾಯಿ ವಿಜಯನ್ಗೆ ಕೌಂಟರ್ ಕೊಡ್ತಾರಾ ಇಲ್ವಾ ಅನ್ನೋದು. ತಮ್ಮ ರಾಜ್ಯದಲ್ಲದ ವಿಚಾರಕ್ಕೆ ಕೇರಳ ತನ್ನ ರಾಜಕೀಯ ತಾಳವಾಗಿ ಬಳಸಿಕೊಳ್ಳುತ್ತಿದೆ. ಇದು ರಾಜ್ಯ ಕಾಂಗ್ರೆಸ್ ಕಣ್ಣು ಕೆಂಪಾಗಿಸಿದ್ದು ಇದಕ್ಕೆ ತಕ್ಕ ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆಯೂ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ಕೇರಳದಲ್ಲೇ ಕೇರಳ ಸಿಎಂಗೆ ಟಕ್ಕರ್ ಕೊಡ್ತಾರಾ ಇಲ್ಲ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ಸುಮ್ಮನೆ ರಾಜ್ಯಕ್ಕೆ ವಾಪಸ್ ಬರ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಹಾಗೂ ಕೇರಳದ ನಡುವೆ ಕೋಗಿಲು ಲೇಔಟ್ ವಾರ್ ನಡೀತಾನೇ ಇದೆ. ತನ್ನದಲ್ಲದ ವಿಷಯಕ್ಕೆ ಸಿಎಂ ಪಿಣರಾಯಿ ವಿಜಯನ್ ಮೂಗು ತೋರಿಸಿದ್ರು. ಇನ್ನು ಈ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕೇರಳಕ್ಕೆ ಹೋಗ್ತಾ ಇದ್ದು ಅಲ್ಲೇ ತಿರುಗೇಟು ಕೊಡ್ತಾರ ಅನ್ನೋ ಕುತೂಹಲ ಮೂಡ್ತಾ ಇದೆ. ಸ್ಟೋರಿ ಕೋಗಿಲು ಒತ್ತುವರಿ ತೆರವಿಗೆ ಕೇರಳ ತಗಾದೆ. ಕೇರಳ ಸಿಎಂಗೆ ಕೌಂಟರ್ ಕೊಡ್ತಾರ ಸಿದ್ದರಾಮಯ್ಯ. ಬೆಂಗಳೂರಿನ ಕೋಗಿಲು ಲೇಔಟ್ನ ಒತ್ತುವರಿ ತೆರವು ದೇಶಾದ್ಯಂತ ಸದ್ದು ಮಾಡುತ್ತಿದೆ. ಕೋಗಿಲು ಬಡಾವಣೆಯ ಅನಧಿಕೃತ ಶೆಡ್ ತೆರವು ಪ್ರಕರಣವು ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಸಿಪಿಐ ನಡುವೆ ರಾಜಕೀಯ ಸಮರಕ್ಕೆ ವೇದಿಕೆಯಾಗಿದೆ. ಕೇರಳ ತನ್ನ ಪಾಡಿಗೆ ಸುಮ್ಮನೆ ಇರುವ ಬದಲು ನಮ್ಮ ರಾಜ್ಯದ ವಿಚಾರದಲ್ಲಿ ಮೂಗು ತೂರಿಸುತ್ತಿದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಬುಲ್ಡೋಸರ್ ನೀತಿಯನ್ನ ಕರ್ನಾಟಕ ಸರ್ಕಾರ ಅನುಸರಿಸುತ್ತಿದೆ ಎಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದರು. ಅದರ ಮರುದಿನವೇ ಕೇರಳ ಸಂಸದ ಶಾಸಕ ಕೋಗಿಲು ಲೇಔಟ್ಗೆ ವಿಸಿಟ್ ಕೂಡ ಮಾಡಿದ್ರು. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವಿಗೆ ಕೇರಳ ತಗಾದೆ ಕರ್ನಾಟಕ ಸರ್ಕಾರಕ್ಕೆ ಇರುಸು ಮುರುಸು ತಂದಿದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಕೈಗೊಂಡಿದ್ದು ತಿರುವನಂತಪುರದ ಶಿವಗಿರಿ ಮಠದ 93ನೇ ತೀರ್ಥೋದ್ಭವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ವಿಷಯ ಅದಲ್ಲ. ವಿಷಯ ಇರೋದು ಈ ಕಾರ್ಯಕ್ರಮದಲ್ಲಿ ಪಿಣರಾಯಿ ವಿಜಯನ್ಗೆ ಕೌಂಟರ್ ಕೊಡ್ತಾರಾ ಇಲ್ವಾ ಅನ್ನೋದು. ತಮ್ಮ ರಾಜ್ಯದಲ್ಲದ ವಿಚಾರಕ್ಕೆ ಕೇರಳ ತನ್ನ ರಾಜಕೀಯ ತಾಳವಾಗಿ ಬಳಸಿಕೊಳ್ಳುತ್ತಿದೆ. ಇದು ರಾಜ್ಯ ಕಾಂಗ್ರೆಸ್ ಕಣ್ಣು ಕೆಂಪಾಗಿಸಿದ್ದು ಇದಕ್ಕೆ ತಕ್ಕ ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆಯೂ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ಕೇರಳದಲ್ಲೇ ಕೇರಳ ಸಿಎಂಗೆ ಟಕ್ಕರ್ ಕೊಡ್ತಾರಾ ಇಲ್ಲ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ಸುಮ್ಮನೆ ರಾಜ್ಯಕ್ಕೆ ವಾಪಸ್ ಬರ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.